ಬೆಳಗ್ಗೆನೇ ಫ್ರೀ ಆಗಿರುತ್ತೆ ಅಂತ NH16ಗೆ ಬಂದರೆ ಹಂಗೆ ಕಾಣಿಸ್ತೈತೆ ಅಂದರೆ ಸಕ್ಕದ ಕಾಣಿಸ್ತೈತೆ. ಸೂರ್ಯನ ಬೆಳಕು ನೇರವಾಗಿ ಬೆಳಗ್ಗೆ ಸ್ವಲ್ಪ ದೂರ ಮುಂದೆ ಬಂದೆ ಬಿಸಿ ಸ್ವೀಟ್ ಕಚೋರಿ ಆಗ್ತಾಯಿದೆ ಇಲ್ಲಿ. ಒಡಿಶಾ ಮುಗಿಸಿ ಈಗ ನೋಡಿ ವೆಸ್ಟ್ ಬೆಂಗಾಲ್. ವೆಲ್ಕಮ್ ಟು ದ ವೆಸ್ಟ್ ಬೆಂಗಾಲ್. ಮೆಟ್ರೋ ಟ್ರೈನ್ಗಳದ್ದು ಇಂಜಿನ್ನು ಮತ್ತು ಅದರದ್ದು ಒಳಗಡೆ ಬೋಗಿಗಳು ಬರುತ್ತಲ್ಲ, ಈ ಥರ ಗೂಡ್ಸ್ ಕ್ಯಾರಿಯರ್ ಆಟೋಗಳು ಫೇಮಸ್. ಇಲ್ಲಿ ನೋಡಿ ಮಾಮೂಲಿ ಆಟೋ ಥರನೂ ಇಲ್ಲ. ಸೊ ಈಗ ನಿಮಗೆ ಎಕ್ಸಾಕ್ಟಾಗಿ ಕಾಣಿಸ್ತೈತೆ ಅಂತ ಅನ್ಕೊಳ್ತೀನಿ. ಇವರೇ ವಿಕ್ಟೋರಿಯಾ ರಾಣಿ ಅಂದರೆ. ಇಲ್ಲಿ ನೋಡಿ ಸೆಂಟ್ ಕ್ಯಾಥೋಲಿಕ್ ಚರ್ಚ್ ಅಂತೇಳಿ. ದಿಸ್ ಇಸ್ ದ ಹೌರಾ ಬೀಚ್, ಕೋಲ್ಕತ್ತಾ. ಬಾ ಬ್ರಿಟಿಷರು ಕಟ್ಟಿರೋದು ಇದು. ಹಾಯ್, ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪು ಡ್ರೈವ್ ಇಂಡಿಯಾ. ಮೈಸೂರಿಂದ ಅರುಣಾಚಲ ಪ್ರದೇಶಕ್ಕೆ ನಮ್ಮ ಡ್ರೈವು ಇವತ್ತು 5ನೇ ದಿನ. ಸೊ ನಿಮಗೆಲ್ಲ ಗೊತ್ತಿರೋಂಗೆ ನಾನು ಪೂರಿಲಿದ್ದೆ. ಇವತ್ತು ಬಂದು ಕಟಕಲ್ಲಿ ರಾತ್ರಿ ಹಾಲ್ಟ್ ಆಗಿದ್ದೀನಿ. ಸೊ ಇನ್ನೂ ಸ್ವಲ್ಪ ದೂರ ಮುಂದೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಸೊ ಹೋಗೋಕ್ಕಾಗಿಲ್ಲ. ಬೆಸ್ಟ್ ವೇ ಇಲ್ಲೇ ಸ್ಲೀಪ್ ಮಾಡೋಣ ಅಂತೇಳಿ ಇಲ್ಲೇ ಮಲಗಿದೆ ರಾತ್ರಿ. ಒಂದು ಒಳ್ಳೆ ಹೋಟ್ಲಲ್ಲಿ ಸ್ಟೇ ಮಾಡಿದೆ. ಅರ್ಲಿ ಮಾರ್ನಿಂಗ್ ಎದ್ದೀನಿ. ಈಗ 6:30 or 6:45 ಇರ್ಬೋದು. ಸೊ ಇಲ್ಲಿಂದ ಈಗ ನಾನು ವೆಸ್ಟ್ ಬೆಂಗಾಲ್ಗೆ ಟ್ರಾವೆಲ್ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತಿದೆ ಕೋಲ್ಕತ್ತಾ. ಸೊ ಬ್ಯೂಟಿಫುಲ್ ಸಿಟಿ ಅದುವೇ, ಯಾಕೆಂದರೆ ಬ್ರಿಟಿಷ್ ಆಳ್ವಿಕೆ ಮಾಡ್ತಿದ್ದಂಥ ಮದ್ರಾಸ್ ಸಾಮ್ರಾಜ್ಯ. ಸೊ ಆ ಒಂದು ಸ್ಟೇಟ್ಗೆ ಇವತ್ತು ನಾನು ಎಂಟ್ರಿ ಮಾಡ್ತಾಯಿದ್ದೀನಿ. ಸೂಪರಾಗಿರುತ್ತೆ ಈ ಒಂದು ಡ್ರೈವು. ವೆಸ್ಟ್ ಬೆಂಗಾಲ್ಗೆ ಹೋಗೋಣ. ಸೊ ಮಾರ್ನಿಂಗ್ ಎದ್ದು ಈಗ ನಾನು ಟ್ರಾವೆಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬ್ಯೂಟಿಫುಲ್ ಆಗಿರೋಂಥ ರೈಡ್ ಆಗಲಿ ಅಂತ ದೇವರ ಹತ್ರ ಕೇಳ್ಕೊತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಫ್ರೀ ಆಗಿರುತ್ತೆ ಅಂತ NH16ಗೆ ಬಂದರೆ, ಸೊ NH16 ಆಲ್ರೆಡಿ ಫುಲ್ಲು ಟ್ರಾಫಿಕಲ್ಲಿ ತುಂಬೋಗಿದೆ. ನಿಮಗೆ ಕಾಣಿಸ್ತಿದೆಯಾ ಇದು ಸೇತುವೆ? ಆ್ಯಕ್ಚುಲಿ ಸ್ವಲ್ಪ ದೂರ ಬಂದು ಸೇತುವೆ ಮೇಲೆ ಈ ಥರ ಒಂದು ಸೇತುವೆ ಇದೆ. ಅಂದರೆ ಅಷ್ಟು ಅದ್ಭುತವಾಗಿರೋಂಥ ಸೇತುವೆ. ಎಷ್ಟು ಲಾಂಗೆಸ್ಟ್ ಆಗಿದೆ ಅಂದರೆ ಏನು ಇದ್ರ ಮೇಲೆ ನಿಂತ್ಕಿದೆ ಕಟಕ್ ಸಿಟಿನೇ ಕಾಣಿಸ್ಬೋದು ಅಂತ ಅನಿಸುತ್ತೆ. ಆ ಥರ ಇದೆ. ಇಲ್ಲಿ ನೋಡ್ಬೋದು, ಈ ಕಡೆ 2 ಇದೆಯಾ ರೈಟ್ ಸೈಡಲ್ಲಿ. ಅದಾದಮೇಲೆ ನೋಡಿ ಇದು ಲೆಫ್ಟ್ ಸೈಡಲ್ಲಿ ನೋಡಿ, ಆ ಕಡೆನೂ 2 ಇದೆ. ಎಷ್ಟಿದೆ ನೋಡಿ, ಹೆಂಗಿದೆ ಹಂಗೆ ಕಾಣಿಸ್ತೈತೆ ಅಂದರೆ ಸಕ್ಕದ ಕಾಣಿಸ್ತೈತೆ. ಸೂರ್ಯನ ಬೆಳಕು ನೇರವಾಗಿ ಬೆಳಗ್ಗೆನೇ ಬೀಳ್ತಾ ಇರೋದ್ರಿಂದ ಮರಳು ನೋಡಿ ಎಷ್ಟು ದೊಡ್ಡದಾಗಿದೆ. ಅಂದರೆ ಮಳೆಗಾಲದಲ್ಲಿ ಇಲ್ಲಿ ಬಂದಾಗ, ಮಳೆ ಬಂದಾಗ ಇಲ್ಲ ನದಿಗಳು ತುಂಬಿದಾಗ ಈ ಥರ ಫುಲ್ ಹರಿಯುತ್ತೆ ಅನಿಸುತ್ತೆ ನೀರು. ಇಲ್ಲಾಂದರೆ ಈಗ ನೋಡಿ ಆ ಕಡೆ ಅಲ್ಲೊಂದು ಸ್ವಲ್ಪ ನೀರು ಹರಿತದೆ. ಸೊ ಲೆಫ್ಟಲ್ಲಿ ಒಂದು ಸ್ವಲ್ಪ ನೀರು ಹರಿತಾ ಇದೆ. ಸ್ವಲ್ಪ ದೂರ ಮುಂದೆ ಬಂದೆ ಬಿಸಿ ಸ್ವೀಟ್ ಕಚೋರಿ ಆಗ್ತಾಯಿದೆ ಇಲ್ಲಿ. ಸೊ ಅದನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ. ಉದ್ದಿನ ಮಾಮೂಲಿ ಸಮೋಸ ಇದೆ. ಬೆಳಗ್ಗೆನೇ ಇಲ್ಲಿ 2 ಇಡ್ಲಿಗೆ ಈ ಥರ ಸಾಂಬಾರು ಹಾಕೊಂಡ್ಬಿಟ್ಟು ತಿಂತಾ ಇರೋದು. ಸೊ ನಾನು ಟೀ ಕುಡಿಯೋಣ ಅಂತ ನಿಲ್ಸಿ ಹಾಕ್ತಿದ್ದೆ. ಇದು ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ. ಒಳಗಡೆ ಒಂಥರ ಮಸಾಲೆ ಹಾಕಿ ಒಂಥರ ಸ್ವೀಟ್ ಆಗಿದೆ, ತಿನ್ಬೋದು ಬಿಸಿ ಇಷ್ಟೇ. ಸೊ ಅವ್ರು ಏನು ಮಾಡ್ತಾವ್ರೆ ಅಂತಂದರೆ, ಈ ಅಕ್ಕಿದು ಪೌಡ್ರ್ ಬರುತ್ತೆ ನಮ್ಮ ಕಡೆ, ಕಜ್ಜಾಯ ಮಾಡ್ತಾರಲ್ಲ ಆ ಥರ ನೋಡಿ, ಅದ್ರ ಒಳಗಡೆ ಹೂರಣ ಹಾಕ್ಬಿಟ್ಟು ಆ ಥರ ಫುಲ್ಲು ತಿರುಗಿಸ್ಬಿಟ್ಟು ಒಳಗಡೆ ಹಾಕ್ತಾರೆ. ಆ ಎಣ್ಣೆ ಒಳಗೆ ಬೇಯಿಸ್ತಾ ಇರ್ತಾರೆ ಅದನ್ನು. ಸೊ ಬೇಯಿಸಾದ್ಮೇಲೆ ಎತ್ತಿ ಇಲ್ಲಿಗೆ ಹಾಕ್ತಾರೆ. ಇದನ್ನು ಎತ್ಕೊಂಡು ನಾವು ಹಂಗೆ ತಿನ್ನೋದು. ಸೊ ಚೆನ್ನಾಗಿತ್ತು ಭಯ. ನಮಗೆ ಭಯ ಕಾಕರ. ನಾವಿನ್ನೂ ಒಡಿಶಾ ಸ್ಟೇಟಲ್ಲೇ ಇದ್ದೀವಿ. ಇನ್ನು ವೆಸ್ಟ್ ಬೆಂಗಾಲ್ಗೆ ಎಂಟ್ರಿ ಇಲ್ಲ. ಇನ್ನೂ 320 ಕಿಲೋಮೀಟ್ರ್ ದೂರ ಇದೆ ವೆಸ್ಟ್ ಬೆಂಗಾಲ್. ಅಂದರೆ ಕೋಲ್ಕತ್ತಾ 320 ಕಿಲೋಮೀಟ್ರ್ ದೂರ ಇದೆ. ಸ್ವಲ್ಪ ದೂರ ಬಂದ್ವಿ. ಇಲ್ಲೊಂದು ಹೋಟೆಲ್ ಸಿಗ್ತಾ, ಹೋಟೆಲ್ಲ ಇದು, ಹೋಟೆಲ್ಲೇ. ಸೊ ಏನಾದ್ರು ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನ್ಯೂ ಹೋಟೆಲ್ ಮಧುಭಾನ್. ಸ್ವಲ್ಪ ಹೊಟ್ಟೆ ಎಸಿತಾಯಿತು. ಈಗ ಜಾಸ್ತಿ ಎಸಿತೈತೆ, ಯಾಕೆಂದರೆ ಇದು ಒಂಥರ ಇಲ್ಲಿ ಏನಂದರೆ ಒಡಿಶಾದಲ್ಲಿ ಲಚ್ಚು ಪರೋಟ ಅಂತ ಮಾಡ್ತಾರೆ ನೋಡಿ. ಒಂಥರ ಕ್ರಿಸ್ಪಿ ಆಗಿದೆ. ಇದು ಫೇಮಸ್ ಆ್ಯಕ್ಚುಲಿ ಇಲ್ಲಿ. ಇದ್ರ ಜೊತೆಗೆ ಆಯಿತಾ, ಇದ್ರ ಜೊತೆಗೆ ಚಿಕನ್ ಹೇಳಿದ್ದೆ. ಚಿಕನ್ ಜೊತೆಗೆ ಎಗ್ ಹಾಕ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಮಾರ್ನಿಂಗ್ಗೆ ಇವತ್ತು ಸ್ವಲ್ಪ ಚಿಕನ್ ತಿನ್ನೋಣ ಅಂತ ಅನಿಸ್ತು ಚಳಿಗೆ. ಜೊತೆಗೆ ವೆಜ್ ಕರಿನೂ ಹೇಳಿದ್ದೀನಿ. ಸೊ ಚಳಿಗೂ ಸ್ವಲ್ಪ ಚಳಿ ಹೊಡಿತಿತ್ತು ಬೆಳಗ್ಗೆ ಎದ್ದಾಗ. ಸೊ ಹಂಗಾಗಿ ಸ್ವಲ್ಪ ಲೈಟಾಗಿ ತಿಂದಿದ್ವಿ ಅಲ್ಲಿ. ಅಂದರೆ ನೀವೇ ನೋಡಿದಿರಲ್ಲ, ಖಾರ ಏನು ಕಚ್ಚಾರ ಅಂತ ಏನೋ ತಿಂದಿದ್ವಿ. ಅದಾದಮೇಲೆ ಇದು ತಿಂತಾಯಿದ್ದೀನಿ ಪರೋಟ. ಅಷ್ಟೊಂದೇನು ಚೆನ್ನಾಗಿಲ್ಲ ಅನಿಸುತ್ತೆ ಪರೋಟ. ಹೊಟ್ಟೆ ತಿಂದು ಹೊರಟೆ. ಟೈಮ್ ನೋಡಿದ್ರೆ 11:15 ಆಗ್ಬಿಟ್ಟಿದ್ದೆ. ನಾನು ಈಗ 10 ಗಂಟೆ ಇರ್ಬೋದೇನೋ ಅಂದ್ಕೊಂಡೆ. 11:15 ಆಗಿದೆ ಟೈಮು. ಸೊ ನಾವು ಇನ್ನೂ 194 ಕಿಲೋಮೀಟ್ರ್ ದೂರ ಹೋಗ್ಬೇಕು. 3:40 ತೋರಿಸ್ತೈತೆ. ಆ್ಯಕ್ಚುಲಿ 2:45 ತೋರಿಸ್ತಾಯಿತ್ತು. ಅಂದರೆ 1 hour ಟೈಮ್ ವೇಸ್ಟ್ ಮಾಡಿಬಿಟ್ಟೆ ನಾನು ಅಲ್ಲಿ ತಿಂಡಿ ತಿನ್ನೋದು ಅನಿಸುತ್ತೆ. ಒಡಿಶಾ ಮುಗಿಸಿ ಈಗ ನೋಡಿ ವೆಸ್ಟ್ ಬೆಂಗಾಲ್. ವೆಲ್ಕಮ್ ಟು ದ ವೆಸ್ಟ್ ಬೆಂಗಾಲ್ ಅಂತ. ಅಂದರೆ 1, 2, 3, 4ನೇ ಸ್ಟೇಟ್ಗೆ ಕಾಲಿಟ್ಟಿದ್ದೀವಿ. ವೆಸ್ಟ್ ಬೆಂಗಾಲ್ಗೆ ಎಂಟ್ರಿ ಆದಮೇಲೆ ಸ್ವಲ್ಪ ದೂರ ಬಂದ್ವಿ.
ಬಂದರೆ ಲಾಂಗ್ ಸ್ಟ್ರೆಚ್ಚು. ಇಲ್ಲೂ ಅಷ್ಟೇ ಲ್ಯಾಂಡ್ಸ್ಕೇಪ್ ಎಲ್ಲ ಏನೈತೆ ಅಂದರೆ ಸ್ಲಾಟ್ ಆಗಿದೆ. ಸೊ ಇಲ್ಲೂ ಕೂಡ ಬರೀ ಭತ್ತನೇ ಬೆಳೀತಾ ಇದ್ದಾರೆ. ಜೊತೆಗೆ ಏನಪ್ಪ ಅಂತಂದರೆ ಇಟ್ಟಿಗೆ ಫ್ಯಾಕ್ಟ್ರಿಗಳು ಜಾಸ್ತಿ ಮಾಡಿದ್ದಾರೆ. ಇಲ್ಲಿ ಹೆಚ್ಚು ಕಡಿಮೆ 100 ಫ್ಯಾಕ್ಟ್ರಿ ನೋಡಿದ್ವಿ. ಅಂದರೆ ಬ್ರಿಕ್ ವರ್ಕ್ಸು, ಅಂದರೆ ಇಟ್ಟಿಗೆಗಳು, ಮಣ್ಣಿನ ಇಟ್ಟಿಗೆಗಳು, ಅದನ್ನು ಬೇಯಿಸೋದು, ಗೂಡುಗಳು. ಸೊ ಅದು ಜಾಸ್ತಿ ಇದೆ. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ ಲ್ಯಾಂಡ್ ಹಿಂಗೆ ಸಮತಟ್ಟವಾಗಿದೆ ಈ ಕಡೆ ಭಾಗದಲ್ಲಿ. ಸೊ ಆ ಕಡೆ ಭಾಗದಲ್ಲಿ ಗೊತ್ತಿಲ್ಲ ಬಾರ್ಡ್ರಲ್ಲಿ ಹೆಂಗೆಲ್ಲ ಬರುತ್ತೆ ಅಂತ, ಹಿಲ್ ಸ್ಟೇಷನ್ ಇದೆಯಾ ಏನೋ ಅಂತ ನಮಗೂ ಗೊತ್ತಿಲ್ಲ. ಬಟ್ ರೋಡಿ ಮಾತ್ರ ಸಖತ್ತಾಗಿದೆ. NH16 ವೆಸ್ಟ್ ಬೆಂಗಾಲ್ದು ಮೊದಲನೇ ಹಳ್ಳಿ ಇದು. ಸೊ ನೋಡಿ ಈ ಕನ್ಸ್ಟ್ರಕ್ಷನ್ ಎಲ್ಲ ಈ ಥರ ಇದೆ. ಇಲ್ಲಿ ಆಟೋಗಳು ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ, ಬೇರೆ ಥರ. ಮನೆ ಸ್ಟ್ರಕ್ಚರ್ಸ್ಗಳು ತಾರಸಿ ಮನೆಗಳು ಕಟ್ಟಿದ್ದಾರೆ, ಸೀಟ್ ಮನೆಯೂ ಇದೆ. ಈ ಥರ ಇದೆ. ಇದು ಮೊದಲನೇ ವಿಲೇಜ್ ಆ್ಯಕ್ಚುಲಿ ನಮಗೆ ವೆಸ್ಟ್ ಬೆಂಗಾಲ್ಗೆ ಎಂಟ್ರಿ ಆದ ತಕ್ಷಣ ಸಿಕ್ಕಿರೋದು. ನೋಡಿ ರೈಲ್ವೆ ಬಸ್ಗಳು ಮಾಡಿರೋದು ಇದು. ಅಂದರೆ ಕೆಲ ಕಡೆ ಮೆಟ್ರೋದು ಇರ್ತದೆ ಗೊತ್ತಾ, ಮೆಟ್ರೋ ಟ್ರೈನ್ಗಳದ್ದು ಇಂಜಿನ್ನು ಮತ್ತು ಅದರದ್ದು ಒಳಗಡೆ ಬೋಗಿಗಳು ಬರುತ್ತಲ್ಲ. ಸೊ ಆ ಥರ ಬೋಗಿಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಈ ಥರ ಲಾರಿಗಳಲ್ಲಿ ಹಾಕಿ ಕಳಿಸ್ತಾ ಇದ್ದಾರೆ. ಸೊ ಅದು ವೆಸ್ಟ್ ಬೆಂಗಾಲಲ್ಲಿ ಇರಬೇಕು ಮೇ ಬಿ ಅದ್ರದ್ದು ಫ್ಯಾಕ್ಟ್ರಿ ಮೆಷಿನ್ನು. ನಾನು ಆ್ಯಕ್ಚುಲಿ 4ನೇ ದಿನಕ್ಕೆ ವೆಸ್ಟ್ ಬೆಂಗಾಲ್ ಬಂದ್ಬಿಡ್ತೀನಿ ಕೋಲ್ಕತ್ತಾಗೆ ಅಂತ ಅಂದ್ಕೊಂಡೆ. ಸೊ ನಾನು ಅಂದ್ಕೊಂಡಂಗೆ ಆಗಲೇ ಇಲ್ಲ, ಆ್ಯಕ್ಚುಲಿ ಲೇಟೇ ಆಗೋಯ್ತು. 5ನೇ ದಿನ ಇವತ್ತು ಬಂದು ಸೇರ್ತಾ ಇದ್ದೀನಿ ಕೋಲ್ಕತ್ತಾಗೆ. ಹಾಗೆಯೇ ಟ್ರಾವೆಲ್ ಅಂದಮೇಲೆ ಎಕ್ಸಾಕ್ಟಾಗಿ ಇದೇ ಟೈಮ್ಗೆ ಹಿಂಗೇ ರೀಚ್ ಆಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ಬಟ್ ನಮಗೇನು ರೋಡ್ದೇನು ಇಲ್ಲಿವರೆಗೂ ಯಾವುದೇ ಥರ ತೊಂದರೆ ಆಗಿಲ್ಲ. ಸೊ ಆರಾಮಾಗಿ ಓಡಾಡ್ಸ್ಕೊಂಡು ಬಂದಿದ್ದೀನಿ ಗಾಡಿನ. ನೋಡ್ಕೊಂಡು ಎಡಗಡೆ ಬಲಗಡೆ ಎಲ್ಲ ಲ್ಯಾಂಡ್ಸ್ಕೇಪ್ ನೋಡ್ಕೊಂಡು ಬಂದಿದ್ದೀನಿ. ಸೊ ನಾನು ಇಷ್ಟು ದೂರ ಲ್ಯಾಂಡ್ಸ್ಕೇಪಲ್ಲಿ ನೋಡಿರೋದು ಭತ್ತನೇ ಬೆಳೀತಾ ಇರೋದು ಜಾಸ್ತಿ ಎಲ್ಲ ಲ್ಯಾಂಡ್ಸ್ಕೇಪಲ್ವೇ. ಇಲ್ಲೊಂದು ಸ್ವಲ್ಪ ಗ್ಯಾಸ್ ಗಾಡಿಗಳು ಹೋಗ್ತಾ ಇದ್ದಾವೆ ನೋಡಿ ಇಲ್ಲಿ. ಕೋಲ್ಕತ್ತಾದಲ್ಲಿ ಇದು ಈ ಥರ ಗೂಡ್ಸ್ ಕ್ಯಾರಿಯರ್ ಆಟೋಗಳು ಫೇಮಸ್ಸು. ಇಲ್ಲಿ ನೋಡಿ ಮಾಮೂಲಿ ಆಟೋ ಥರನೂ ಇಲ್ಲ, ಒಂಥರ ಇದ್ರ ಥರನೂ ಇಲ್ಲ, ಟ್ರ್ಯಾಕ್ಟರ್ ಥರನೂ ಇಲ್ಲ. ಸಕ್ಕತ್ತಾಗೈತೆ ಇದು ಒಂಥರ ಅಲ್ವಾ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಸಾಮಾನೆಲ್ಲ ಲಗೇಜೆಲ್ಲ ಹಾಕಿ ಸಿಂಗಲ್ ಡ್ರೈವ್ದು ನಗ್ತಾವನೆ ಅಪ್ಪಾಜಿ ನಮ್ಮ ನೋಡ್ಕೊಂಡು. ಒಂಥರ ಡಿಫ್ರೆಂಟಾಗಿದೆ. ಈ ಥರ ನೋಡಿದರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಅದ್ರ ಮೇಲೆ ಕೂತ್ಕೊಂಡು ಒಂದು ರೋಡ್ ನೋಡೋಣ ಆಮೇಲೆ. ಸೊ ನನಗೆ ಅವಾಗಿಂದ ನೋಡೋಕ್ಕೆ ಸಿಗ್ತಾ ಇರ್ತದೆ ಅಂದರೆ ಈ ಥರ ಫ್ಯಾಕ್ಟ್ರಿಗಳು ತುಂಬ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಮಾಡಿದ್ದಾರೆ. ಟಾಟಾದು, ಇಟಾಚಿದು, ಮತ್ತು ಬಿರ್ಲಾ, ಆಮೇಲೆ TMT ಕಬ್ಬಿಣ ಅದರದ್ದು ಫ್ಯಾಕ್ಟ್ರಿ. ಬರೀ ಈ ಥರ ಫ್ಯಾಕ್ಟ್ರಿಗಳೇ ಜಾಸ್ತಿ ಕಾಣಿಸ್ತಾ ಇದೆ. ಇಲ್ಲೆಲ್ಲ ನೋಡ್ಬೋದು ನೀವು. ಇನ್ನೂ ಕೋಲ್ಕತ್ತಾ ಸಿಟಿ 50 ಕಿಲೋಮೀಟ್ರ್ ದೂರ ಇದೆ. ಇನ್ನೂ 26 ಕಿಲೋಮೀಟ್ರ್ ದೂರ ಇದೆ. ಅಂದರೆ ವೆಸ್ಟ್ ಬೆಂಗಾಲು ಮತ್ತು ಕಲ್ಕತ್ತಾ ಸಿಟಿಗೆ ಹೋಗ್ತಾ ಇರೋದಲ್ಲ ನಾವು. ಸೊ ಈಗೇನು ಗೊತ್ತಾ, ಸಿಟಿಗೆ ಹೋದ ತಕ್ಷಣ ನಾನು ಡೈರೆಕ್ಟ್ ಯಾವುದೋ ಹೋಟೆಲ್ ಮಾಡಲ್ಲ. ಸೊ ಡೈರೆಕ್ಟ್ ಒಂದು 2-3 ಪ್ಲೇಸ್ ನೋಡ್ಬಿಡೋದು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆಂದರೆ ನನಗೆ ಟೈಮ್ ಕಮ್ಮಿ ಇರೋದ್ರಿಂದ, ಬೇರೆ ಬೇರೆ ಸ್ಟೇಟ್ಗೆ ಹೋಗ್ಬೇಕಾಗಿರೋದ್ರಿಂದ ನೋಡೋದ ಇವತ್ತು ಎಷ್ಟು ನೋಡೋಕ್ಕಾಗತ್ತೆ ಅಷ್ಟು ನೋಡ್ಬಿಡೋದಂತ. ಎಷ್ಟು ಟ್ರಾಫಿಕ್ ಇದೆ ಅಂದರೆ ರೋಡ್ ಫುಲ್ ವೆಹಿಕಲ್ಸು. 18 ಕಿಲೋಮೀಟ್ರ್ ಹೋಗೋದಕ್ಕೆ 1 ಅವರ್ ತೋರಿಸೈತೆ NH16 ಯಪ್ಪ. ಆಮೇಲೆ ಆರನ್ನು ಹೊಡೆದು ಕೆಡಗ್ಬಿಡ್ತಾರೆ ಎಲ್ಲರೂ. ವೆಲ್ಕಮ್ ಟು ದ ಜಾಯ್ ಆಫ್ ವೆಸ್ಟ್ ಬೆಂಗಾಲ್ ಆ್ಯಂಡ್ ವೆಲ್ಕಮ್ ಟು ದ ಹೌರಾ ಸಿಟಿ. ವೆಲ್ಕಮ್ ಟು ಕೋಲ್ಕತ್ತಾ. ಅಲ್ಲೇ ಹಾಕಿದೆ ನೋಡಿ ಮೇಲ್ಗಡೆ. ಅಂದರೆ ಕೋಲ್ಕತ್ತಾ ಸಿಟಿಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ನಮಗೆ ಈ ಒಂದು ಬ್ರಿಡ್ಜು. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಐತೆ ಒಟ್ಟಲ್ಲಿ. ಇಲ್ಲಿ ನೋಡಿ, ವಾವ್, ನೋಡಿ ಇನ್ನೂ ದೂರ ಇದೆ ಆ್ಯಕ್ಚುಲಿ. ಅಲ್ಲಿ ಕೆಲಸ ನಡೀತಾನೇ ಐತೆ. ವೆಲ್ಕಮ್ ಅಂತ ಅಲ್ಲೂ ಬೋರ್ಡ್ ಹಾಕಿದ್ದಾರೆ, ಕಾಣಿಸ್ತಾ ಇದೆಯಲ್ಲ. ಇದು ನೋಡ್ತೀರಾ, ಈ ಗ್ರೌಂಡ್ ಫುಲ್ಲು ಫೋಟೋ ಸೆಷನ್ ನಡೀತಾ ಇದೆ. ಮದುವೆ ಹೆಣ್ಣು ಗಂಡುಗಳದ್ದು, ಹೊಸ ಬೈಕ್ ತಗೊಂಡಿರೋದು, ಫ್ರೆಂಡ್ಸು, ಬರೀ ಫೋಟೋ ಸೆಷನ್ ನಡೀತಾ ಇರೋದಲ್ಲಿ. ಸೊ ಈ ರೋಡ್ ಹಿಂಗಿದೆ ಅಗಲವಾಗಿ, ಅಂದರೆ ಎಷ್ಟು ವೈಡಾಗಿದೆ. ಸೊ ಅಲ್ಲಿ ಬಂದ್ವಿ, ಕಾರ್ ಪಾರ್ಕ್ ಮಾಡಿಬಿಟ್ಟು ಕ್ವೀನ್ ವಿಕ್ಟೋರಿಯಾದು ಮೆಮೋರಿಯಲ್ ನೋಡೋಕೆ ಬಂದ್ವಿ. ಸೊ ಎಂಟ್ರೆನ್ಸಲ್ಲಿ ಕಾಣಿಸ್ತಾ ಇದೆ. ಒಳಗಡೆ ಎಂಟ್ರಿ ತಗೊಂಡೆ. ಅಂದರೆ ಒಬ್ಬರಿಗೆ 50 ರೂಪಾಯಿ ಟಿಕೆಟ್ ಇದು ಆ್ಯಕ್ಚುಲಿ, ಆಯಿತಾ. 50 ರೂಪಾಯಿ ಕೊಟ್ಟು ಎಂಟ್ರಿ ತೊಗೊಂಡ್ರೆ ಈ ಥರ ನಡ್ಕೊಂಡು ಹೋಗೋಕ್ಕೆ ಸ್ವಲ್ಪ ದೂರ. ಕ್ವೀನ್ ವಿಕ್ಟೋರಿಯಾ ಅವರು 1906ನೇ ಇಸ್ವಿಲಿ ಏನೋ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ 21 ಗಂಟೆ ಏನೋ ಕಟ್ತಾರಂತೆ ಅಂತ ಹಾಕಿದ್ದಾರೆ ಅಲ್ಲಿ. ಸೊ ಈಗ ನಿಮಗೆ ಎಕ್ಸಾಕ್ಟಾಗಿ ಕಾಣಿಸ್ತೈತೆ ಅಂತ ಅನ್ಕೊಳ್ತೀನಿ. ಈ ಥರ ಇದೆ ಪಿಕ್ಚರ್ಸ್. ಇದು ಸೂಪರ್ ಆಗಿದೆ ಅಲ್ಲ, ಒಳ್ಳೆ ಲೈಟು, ಈವ್ನಿಂಗ್ ಲೈಟು ಚೆನ್ನಾಗಿ ಬೀಳ್ತೈತೆ. ಜನ ಅಂತೂ ತುಂಬಿ ತುಡುಕ್ತಾ ಇದ್ದಾರೆ. ಇದು ಯಾವ ಥರ ಕೆಲಸ ಮಾಡಿಸ್ತಾ ಇದ್ರು ಅಂತ ಇವೆಲ್ಲ ಉದಾಹರಣೆ ಫೋಟೋಸ್ಗಳು. ಇಲ್ಲಿ
ನಮ್ಮ ಜನಗಳನ್ನ ಯೂಸ್ ಮಾಡ್ಕೊಂಡು ಈ ಥರ ಕನ್ಸ್ಟ್ರಕ್ಷನ್ ಮಾಡಿರೋದು ನೋಡಿ ಒಳಗಡೆ. ಇಲ್ಲಿ ತೋರಿಸ್ತೀನಿ ನೋಡಿ, ಇವರೇ ವಿಕ್ಟೋರಿಯಾ ರಾಣಿ ಅಂದರೆ. ಇಲ್ಲಿ ನೋಡಿ 1837 1901. ಸೂಪರಾಗಿದೆ. ಒಂದು ರೌಂಡ್ ಫುಲ್ಲು ಈ ಥರ ಇದೆ. ವಾವ್, ಅಮೇಝಿಂಗ್. ಒಳಗಡೆ ಬಂದು ನೋಡಿದ್ಮೇಲೆ ಸ್ವಲ್ಪ ಗಾರ್ಡನ್ ಹತ್ರ ಓಡೋಣ ಅಂತ ಈ ಕಡೆ ರೈಟ್ ಸೈಡ್ ಬಂದೆ. ಸೊ ಇಲ್ಲಿಂದ ಸೂರ್ಯನ ಬಿಸಿಲು ಚೆನ್ನಾಗಿ ಬರ್ತಿತ್ತು. ಈ ಬಿಸಿಲು ಇಲ್ಲಿ ಹೊಡಿತಾ ಇರೋದ್ರಿಂದ ಎಷ್ಟು ನೀಟಾಗಿ ಕಾಣಿಸ್ತೈತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ. 1906ನೇ ಇಸ್ವಿಲಿ ಅವರಿಗೆ ಈ ಥರ ಒಂದು ಟೆಕ್ನಾಲಜಿ ಇತ್ತು. ಅಂದರೆ ಈ ಥರ ಒಂದು ಇಂಡಿಯಾಗೆ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮನ್ನು ಇಲ್ಲಿ ಕೆಲಸ ಮಾಡಿಸ್ಕೊಂಡು ಇವರು ಇಂಥ ಬಂಗ್ಲೆ ಕಟ್ಕೊಂಡು ಆರಾಮಾಗಿ ಲೈಫಲ್ಲಿ ಲೀಡ್ ಮಾಡ್ತಿದ್ರು. ಸೊ ನಮ್ಮ ಇಂಡಿಯಾ ಎಷ್ಟು ಸಮೃದ್ಧವಾಗಿತ್ತು ಅನ್ನೋದಕ್ಕೆ ನಮ್ಗೆ ಈಗ ಅರ್ಥ ಆಗುತ್ತೆ. ಸೊ ಇವು ಒಂದು ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಮಾಡಿ ಬಿಟ್ಟೋಗಿದ್ದಾರೆ. ಸೊ ಈಗ ನಾವು ಅದನ್ನು ಸ್ಮಾರಕವಾಗಿ ಇಟ್ಕೊಂಡಿದ್ವಿ. ಸೊ ಈಗ ನಾವು ಇದನ್ನು ನೋಡ್ಕೊಂಡಿದ್ರ ಮುಂದೆ ಫೋಟೋ ತಗೋತಾಯಿದ್ವಿ. ಸೊ ಸೂಪರಾಗಿದೆ. ಆ್ಯಕ್ಚುಲಿ ಚೆನ್ನಾಗಿ ಮಾಡಿಸಿದ್ದಾರೆ. ಏನೇ ಆಗಲಿ ಅಂದರೆ ಅಮೃತ ಶಿಲೆಗಳಿಂದಲೇ ಮಾಡಿಸಿದ್ದಾರೆ. ಇದನ್ನು ಕೂಡ ತಾಜ್ ಮಹಲಲ್ಲಿ ಏನು ಯೂಸ್ ಮಾಡಿದ್ದಾರೆ ಅದೇ ಥರ. ಸ್ವಲ್ಪ ಅದು ವೈಟ್ ಇದೆ, ಇದೊಂದು ಸ್ವಲ್ಪ ಶೇಡ್ ಇದೆ. ಸೂಪರಾಗಿರೋಂಥ ಒಂದು ಜಾಗ. ಇದೇನಪ್ಪ ಅಂದರೆ ಕಲ್ಕತ್ತಾಗೆ ಬಂದಾಗ ಟಾಪ್ 10 ಇದು ಒಂದು ಇರುತ್ತೆ. ಸೊ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ನೀವು ವಿಸಿಟ್ ಮಾಡಿ. ಸೊ ನಾನೀಗ ಕಲ್ಕತ್ತಾಗೆ ಬಂದು ಮೊದಲನೇದಾಗಿ ಇದನ್ನು ನೋಡಿದ್ದೀನಿ. ಸೊ ಇದಾದಮೇಲೆ ಈಗ ನಾನು ಚರ್ಚ್ ಹತ್ರ ಹೋಗೋದಂತ ಅಂದ್ಕೊಂಡಿದ್ದೀನಿ. ಟೈಮ್ ಆದರೆ ಚರ್ಚ್ ಹತ್ರ ಹೋಗ್ತೀನಿ. ಸೊ ಈಗ 3:50. ಸೊ ಇಲ್ಲಿಂದ ಈಚೆ ಹೋಗ್ಬಿಡೋಣ ಆಗಿದ್ರೆ. ಅಲ್ಲಿಂದ ಈಚೆ ಬಂದ್ಬಿಟ್ಟು ಒಂದು ಕಾರ್ ಮಾಡ್ಕೊಂಡೆ ಟ್ಯಾಕ್ಸಿ. ಸೊ ಮತ್ತೆ ಕಾರ್ ಹತ್ರ ಹೋದರೆ ಟೈಮ್ ಆಗ್ತಿದೆ ಇನ್ನು ಅಂತ. 6 ಗಂಟೆಗೆ ಕ್ಲೋಸು. ಸೆಂಟ್ ಕ್ಯಾಥೋಲಿಕ್ ಚರ್ಚ್ ಹತ್ರ ಹೋಗ್ತಾ ಇದ್ದೀವಿ. ಹಾಂ, ಲೋಕಲ್ ಟ್ಯಾಕ್ಸಿ ಮಾಡ್ಕೊಂಡಿದ್ದೀನಿ. ಅಂಬಾಸೆಡರ್ ಕಾರು. ತುಂಬ ದಿನಗಳಾಗಿತ್ತು ಈ ಕಾರಲ್ಲಿ ಓಡಾಡ್ಕೊಂಡು ಹೋಗೋದು ಅಂತ. ಇದು ಲೋಕಲ್ ಬಸ್ಸು, ಕಲ್ಕತ್ತಾ ಸಿಟಿದು. ಈ ಥರ ಇರ್ತದೆ ಬಸ್ಗಳು ಇಲ್ಲಿ ನೋಡಿ. ಸೊ ಎಲ್ಲ ಆಲ್ಮೋಸ್ಟ್ ಅಲ್ಲ ಅದೇ ಕಲರ್ ಇರ್ತವೆ ಬಸ್ಗಳು ನೋಡಿ. ಇನ್ನೂ ಒಂದು ಲೋಕಲ್ ಟ್ಯಾಕ್ಸಿಲಿ ಹೋಗೋ ಮಜಾನೇ ಬೇರೆ. ಇದು ಅಂಬಾಸೆಡರ್ ಕಾರ್ ಆದ್ರೂ ಒಂಥರ ಏನೋ ಬೇರೆ ಥರ ಫೀಲ್ ಆಗುತ್ತೆ. ಇಲ್ಲಿಂದ ಬರೀ 2 ಕಿಲೋಮೀಟ್ರು ಆ ಚರ್ಚು. ಸೊ 6 ಗಂಟೆ ಒಳಗೆ ಕ್ಲೋಸ್ ಆಗಿಬಿಡ್ತದೆ. ಸೊ ಹಂಗಾಗಿ ನಾವು ಕಾರ್ ತಗೊಂಡು ಹೋಗಲಿಲ್ಲ, ಇಲ್ಲೇ ಟ್ಯಾಕ್ಸಿ ಮಾಡ್ಕೊಂಡು ಹೋಗೋದ ಅಂತೇಳಿ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲೇ ನಿಯರ್ ಬೈ ಇನ್ನೊಂದು ಅರ್ಧ ಕಿಲೋಮೀಟರ್ಲಿ ನಮಗೆ ಆ್ಯಕ್ಚುಲಿ ಚರ್ಚ್ ಸಿಗುತ್ತೆ. ಸೊ ಅದನ್ನು ನೋಡ್ಬಿಡೋಣ. ಆ್ಯಕ್ಚುಲಿ 4 ಪ್ಲೇಸ್ನ ಕವರ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಆಗಲೇ ಇಲ್ಲ, 2 ಪ್ಲೇಸ್ನ ಕವರ್ ಮಾಡ್ಬೋದು ಅಂತ ಅನ್ನಿಸ್ತದೆ ಈಗ ನನಗೆ. ಕೋಲ್ಕತ್ತಾ ಡ್ರೈವಲ್ಲಿ 2ನೇ ಪ್ಲೇಸ್ ವಿಸಿಟ್ ಮಾಡ್ತಾಯಿದ್ದೀನಿ. ಅಂದರೆ ಈ ಒಂದು ಚರ್ಚು ಸೆಂಟ್ ಕ್ಯಾಥೋಲಿಕ್ ಚರ್ಚ್ ಅಂತೇಳಿ. ಇದು ಟಾಪ್ 10 2ನೇ ಪ್ಲೇಸು 3ನೇ ಪ್ಲೇಸ್ ಈ ಥರ ಬರುತ್ತೆ. ಇದು ನೀವು ಗೂಗಲಲ್ಲಿ ಸರ್ಚ್ ಮಾಡೋದು ಗೊತ್ತಾಗುತ್ತೆ ನಿಮಗೆ. ಸೊ ಇದು ಒಂದು ಚರ್ಚು ಫೇಮಸ್ ಇಲ್ಲಿ ಆ್ಯಕ್ಚುಲಿ ಕೋಲ್ಕತ್ತಾದಲ್ಲಿ. ಸೊ ಏನೋ ಫಂಕ್ಷನ್ ಕೂಡ ನಡೀತಾ ಇದೆ ಅನಿಸುತ್ತೆ. ಚೆನ್ನಾಗಿದೆಲ್ಲ. ಬಟ್ ನಮ್ಮ ಹತ್ರ ಏನು ಗೊತ್ತಾ, ಯಾವಾಗಲೂ ಎಲ್ಲೇ ಟ್ರಾವೆಲ್ ಮಾಡಬೇಕಾದ್ರೂ ಟೈಮ್ ಇರಬೇಕು ನಮ್ಮ ಹತ್ರ. ಸೊ ಟೈಮ್ ಇದ್ದರೆ ಇಟ್ಸ್ ಬ್ಯೂಟಿಫುಲ್ಲು. ಸೊ ಒಂದು ಈ ಪ್ಲೇಸ್ನ ವಿಸಿಟ್ ಮಾಡ್ಕೊಂಡ್ಬಂದ್ಬಿಡ್ತೀನಿ ಒಂದು ರೌಂಡು. ಆಮೇಲೆ ನೋಡೋಣ ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಕ್ಕಾಗತ್ತೆ ಅಂತ. ಚರ್ಚ್ ನೋಡಿದ್ವಿ, ಒಳಗಡೆ ಹೋಗಿ ಒಂದು ರೌಂಡು. ನೋ ಫೋಟೋ ವಿಡಿಯೋಸು. ಸೊ ಸುಮ್ಮನೆ ಹಂಗೆ ಒಂದು ವಿಸಿಟ್ ಹಾಕಿ ನಾವು ಅಲ್ಲಿಂದ ನನ್ನ ಕಾರ್ ಹತ್ರ ಡ್ರಾಪ್ ಹಾಕ್ಸ್ಕೊಳ್ಳೋದಂತ ಕಾರ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ 6 ಕಿಲೋಮೀಟ್ರು ಹೌರಾ ಬ್ರಿಡ್ಜು. ಸೊ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಆಗಿದೆ ಹೌರಾ ಬ್ರಿಡ್ಜ್ ಕಡೆ ಹೋಗ್ಬಿಡೋಣ. ಟ್ಯಾಕ್ಸಿ ಇಳಿದಾಯ್ತು, ನಮ್ಮ ಕಾರ್ ಹತ್ತದೆ. ಇಲ್ಲಿಂದ 35 ನಿಮಿಷ ತೋರಿಸ್ತೈತೆ ಹೌರಾ ಬ್ರಿಡ್ಜು. ನೋಡೋಣ 5:30 ಆಗುತ್ತೆ. ಸೊ ಆಲ್ರೆಡಿ ಈಗ ನಿಮ್ಗೆ ಗೊತ್ತಾಗ್ತದೆ ಅನ್ಸುತ್ತೆ, ಕತ್ಲೆ ಆಗಿಬಿಟ್ಟಿದೆ ಇಲ್ಲಿ. ಅಲ್ಲಿವರೆಗೂ ಹೋಗೋವರೆಗೂ ಎಷ್ಟು ಕತ್ಲೆ ಆಗುತ್ತೆ ಏನೋ ಗೊತ್ತಿಲ್ಲ. ನೋಡ್ಬಿಟ್ಟು ಅದೊಂದು ವಿಸಿಟ್ ಮಾಡ್ಬಿಡೋಣ ಅಂದ್ಕೊಂಡು ಹೊರಟಿದ್ದೀನಿ. ನನ್ನ ಎದುರುಗಡೆ ಕಾಣಿಸಿದಿಲ್ಲ, ಅದು ಕ್ರಿಕೆಟ್ ಸ್ಟೇಡಿಯಮ್ಮು, ಈಡನ್ ಗಾರ್ಡನ್ ಕ್ರಿಕೆಟ್ ಸ್ಟೇಡಿಯಮ್ ಅಂತ. ನಿಮ್ಗೆ ಗೊತ್ತಿರ್ಬೋದು, ಕ್ರಿಕೆಟ್ ಮ್ಯಾಚ್ ನಡೀತೆ ಇಲ್ವೇ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ಗಳು ನಡೆಯುತ್ತೆ. ಸೊ ಇದು ಒಂದು ಪ್ಲೇಸ್ ಆ್ಯಕ್ಚುಲಿ ಇಲ್ಲಿಗೆ. ಅಂದರೆ ಇಡೀ ವರ್ಲ್ಡಲ್ಲೇ ಎಲ್ಲ ಏಷ್ಯಾದಲ್ಲ ದೊಡ್ಡ ಸ್ಟೇಡಿಯಮ್ ಇದೆ ಆ್ಯಕ್ಚುಲಿ. ಈಡನ್ ಗಾರ್ಡನ್ ಅಂದರೆ ಮೈದಾನ ದೊಡ್ಡದು ಅಂತ ತುಂಬ. ಸೊ ಅದು ಒಂದು ಪ್ಲೇಸ್ ಆ್ಯಕ್ಚುಲಿ ಕೋಲ್ಕತ್ತಾದಲ್ಲಿ. ಏನು ಸಿಕ್ಕಾಬಿಟ್ಟೆ ಟ್ರಾಫಿಕ್ ಆ್ಯಕ್ಚುಲಿ. ಇವ್ರು ನಾವು ಅಂದ್ಕೊಂಡ್ರೆ ಟೈಮ್ಗೆ ಹೋಗೋಕ್ಕೆ ಆಯ್ತಲ್ಲ. ಆಲ್ರೆಡಿ 6:30 ಹತ್ರ ಕತ್ಲೆ ಆಗ್ಬಿಟ್ಟಿದೆ ನೋಡಿ. ಸಿಟಿ ಲೈಟ್ ಆನ್ ಆಗಿದೆ ಆಲ್ರೆಡಿ. ಸ್ಟೇಡಿಯಮ್ ಸುತ್ತನೇ ಹೋಗ್ತಾ ಇರೋದು ನಾವು ಆ್ಯಕ್ಚುಲಿ ಈಗಲೂ. ನಿಮಗೆ ಕಾಣಿಸ್ತಾ ಇದೆಯಾ, ಕತ್ತೆ ಆಗ್ಬಿಟ್ಟಿದೆ ಅನ್ಸುತ್ತೆ. ಫುಲ್ ಸ್ಟ್ರಕ್ಚರ್ಸು. ವಾವ್, ಏನಿದು ಟೆಕ್ನಾಲಜಿ ಹೆಂಗಿದೆ ನೋಡಿ ಅದ್ರದ್ದು ಸ್ಟ್ರಕ್ಚರ್ಸು. ಬಾ 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 ಬಾ
ಸೂಪರಾಗಿ ಮಾಡಿದ್ದಾರೆ ಒಟ್ಟೆ. ಸಾಕಾದ ಕಾಣಿಸ್ತಾ ಇದೆ ಮಾತ್ರ ನಿಜವಾಗ್ಲೂ. ಹತ್ತಿರದಿಂದ ನೋಡ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಡುತ್ತೆ ಈಗ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆ್ಯಕ್ಚುಲಿ ನಾವೀಗ ಅದ್ರ ಮೇಲೆ ರೈಡ್ ಹೋಗ್ಬಿಡೋಣ ಒಂದು. ಆಮೇಲೆ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಇಲ್ಲಿ ನೋಡಿ, ದಿಸ್ ಇಸ್ ದ ಹೌರಾ ಬೀಚ್, ಕೋಲ್ಕತ್ತಾ. ಬಾ 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 ಬಾ, ಬ್ರಿಟಿಷ್ ಕಟ್ಟಿರೋದು ಇದು. ನಿಜಕ್ಕೂ ಅದ್ಭುತವಾದ ಕಲ್ಪನೆ ಮಾತ್ರ ನಿಜವಾಗ್ಲೂ. ಪಾಪ ಸಾಕಾಗಿದೆ ಮಾತ್ರ. ಬ್ರಿಡ್ಜ್ ನೋಡೋದಕ್ಕೆ ಒಂದು ಮಜಾ. ಆಮೇಲೆ ಇದು ಕಮ್ಮಿ ಚಿಕ್ಕ ಬ್ರಿಡ್ಜೇನಲ್ಲ. ನೀವು ನೋಡಿ, ನೀವು ಟೈಮ್ ಇದ್ರೆ ನಾನು ಸ್ವಲ್ಪ ಫುಲ್ ಹಾಕ್ತೀನಿ ವಿಡಿಯೋ, ಎಷ್ಟು ದೂರ ಆಗುತ್ತೆ ಏನು ಅಂತ. ನೋಡಿ ಹೆಂಗಿದೆ ಇದು ಸ್ಟ್ರೆಂತು, ಆ ಕಬ್ಬಣ ಯೂಸ್ ಮಾಡಿರೋದು, ಆ ಟೆಕ್ನಾಲಜಿ ನೋಡಿ. ದೊಡ್ಡ ನದಿ, ದೊಡ್ಡ ನದಿಗೆ ಈ ಕಡೆಗೂ ಆ ಕಡೆಗೂ ಕನೆಕ್ಷನ್ ಸಿಗೋದೆ ಈ ಒಂದು ಬ್ರಿಡ್ಜು. ದಿಸ್ ಈಸ್ ಕಾಲ್ಡ್ ಹೌರಾ ಬ್ರಿಡ್ಜ್. ಬಾ ಒಳ್ಳೆ ಆಶ್ಚರ್ಯ. ಏನು ಅವತ್ತಿನ ಕಾಲದಲ್ಲಿ ಎಷ್ಟು 100 ವರ್ಷನೋ 120 ವರ್ಷನೋ ಎಷ್ಟು ಆಗಿದೆ ಇದಕ್ಕೂ ಈ ಬ್ರಿಡ್ಜ್ಗೂ. ಸೊ ಅವತ್ತಿನ ಕಾಲದಲ್ಲಿ ಈ ಟೆಕ್ನಾಲಜಿನ ಯೂಸ್ ಮಾಡಿ ಕಟ್ಟಿದ್ದಾರೆ. ಆಮೇಲೆ ಅಡಿಲಿ ಏನು ಸಪೋರ್ಟ್ ಇಲ್ಲ ಇದು ಯಾವುದಕ್ಕೂ. ಈಗೆಲ್ಲ ಪಿಲ್ಲರ್ ಹಾಕಿ ಅಡಿಯಿಂದ ಬೇಸ್ಮೆಂಟ್ ಹಾಕಿ ಕಟ್ತಾರೆ. ಸೊ ಯಾವುದೇ ಥರದ ಟೆಕ್ನಾಲಜಿ ಅವತ್ತಿನ ಕಾಲಕ್ಕೆ ಯೂಸ್ ಮಾಡ್ದಂತಾನೆ ಬರೀ ಪ್ಲ್ಯಾನ್ ಮಾಡಿ. ಇದಕ್ಕೆ ಸ್ಟೀಲ್ ಕೊಟ್ಟಿರೋದು ಫುಲ್ಲು ನಮ್ಮ ಟಾಟಾದವ್ರು ಕೊಟ್ಟಿರೋದು ಸ್ಟೀಲ್ ಇದು. ಇದೇನು ಕಬ್ಬಣ ಯೂಸ್ ಮಾಡಿದ್ದಾರೆ ಇದಿಷ್ಟಕ್ಕೂ ಟಾಟಾದವ್ರು ಕೊಟ್ಟಿರೋದು ಸ್ಟೀಲು. ಸೊ ಅದ್ಭುತವಾದಂಥ ಒಂದು ಒಳ್ಳೆ ಜಾಗ, ಒಳ್ಳೆ ಬ್ರಿಡ್ಜು. ಅಂದರೆ ಪ್ರೇಕ್ಷಣೀಯ ಸ್ಥಳ ಆಗ್ಬಿಟ್ಟಿದೆ ಈಗ ಫುಲ್ಲು. ಇಲ್ಲಿಗೆ ಬಂದರೆ ಕೋಲ್ಕತ್ತಾಗೆ ಈ ಬ್ರಿಡ್ಜ್ ನೋಡಿದಂತೆ ಯಾರೂ ಹೋಗೋದೇ ಇಲ್ಲ. ಸೊ ನಾವು ಹೆಂಗೆ ಈಗ ವಿಕ್ಟೋರಿಯಾ ರಾಣಿ ಹಾಲ್ ನೋಡ್ತೀವಿ, ಮೆಮೋರಿಯಲ್ ಹಾಲು. ಸೊ ಅದೇ ಥರ ಇದು ಒಂದು ಹೌರಾ ಬ್ರಿಡ್ಜ್ ಅಂತ ಫೇಮಸ್. ಸೊ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಬರೋಣ ಒಂದು ಸೈಡ್ಗೆ. ಗಾಡಿ ಪಾರ್ಕ್ ಮಾಡ್ಕೊಂಡು ಇಲ್ಲಿ ಬಂದು ರೈಲ್ವೆ ಸ್ಟೇಷನ್ಗೆಲ್ಲ ಪಾರ್ಕ್ ಮಾಡಿಬಿಟ್ಟೆ. ಯಾಕೆಂದರೆ ಇದು ಹೌರಾ ಬ್ರಿಡ್ಜ್ ಪಕ್ಕನೇ ರೈಲ್ವೆ ಸ್ಟೇಷನ್ ಇರೋದು. ಸೊ ಈ ಒಂದು ಬ್ರಿಡ್ಜ್ ಪಕ್ಕನೇ ನಾನು ಗಾಡಿ ಪಾರ್ಕ್ ಮಾಡಿದ್ದೀನಿ. ಇಲ್ಲಿ ಸೀದಾ ನೋಡಿ ಗಾಡಿ ಪಾರ್ಕ್ ಮಾಡಿದ್ದೀನಿ. ಸೊ ರೈಲ್ವೆ ಸ್ಟೇಷನ್ ಒಳಗಡೆ. ಸೊ ಈಗ ಬ್ರಿಡ್ಜ್ ಹತ್ರ ನಡ್ಕೊಂಡು ಹೋಗೋಣ ಬನ್ನಿ. ಆಗಿದೆ ಸ್ವಲ್ಪ ಬೇಗ ಬರಬೇಕಾಯ್ತು ಅಂತ ಅನಿಸ್ತಾಯಿತ್ತು ಈಗ, ಬಟ್ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನನಗೆ ರೀಚ್ ಆಗಿದ್ದೆ ಆ ಟೈಮಿಂಗ್ಸು. ಇಲ್ಲಿ ಟ್ರಾಫಿಕ್ಕಿಗೆ ನೆನೆಸ್ಕೊಂಡ್ರೆ ಆ್ಯಕ್ಚುಲಿ ನಾನು ಬೇಗನೆ ಬಂದಿದ್ದೀನಿ. ಇಲ್ಲೆಲ್ಲ ನೋಡಿ ಜನ ಆರಾಮಾಗಿ ಹೊಸ ಕಾರ್ಯಗಳು ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ಈ ಒಂದು ನದಿ ಸಮುದ್ರ ಸೇನ ಅನ್ಸುತ್ತೆ. ಸೊ ಹಂಗಾಗಿ ಇಲ್ಲಿ ನೋಡಿ ಬೋಟ್ಗಳೆಲ್ಲ ಸಂಚರಿಸ್ತಾ ಇದ್ದಾವೆ. ಸೂಪರಾಗಿ ಕಟ್ಟಿದ್ದಾರೆ ಮಾತ್ರ. ಟೆಕ್ನಾಲಜಿಗೆ ಮಾತ್ರ ಆಡ್ಸ್ ಹಾಕೊಳ್ಬೇಕು. ಅದ್ಭುತವಾದಂಥ ಒಂದು ಸೇತುವೆ. ಬೆಳಗ್ಗೆ ಹೊತ್ತು ನೋಡೋದು ಇನ್ನೂ ಚೆನ್ನಾಗಿರುತ್ತೆ. ನೋಡೋಣ ಸಾಧ್ಯ ಹೋದರೆ ಬೆಳಗ್ಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಇದನ್ನು ಇನ್ನೊಂದು ಸಲ ವೀಡಿಯೋ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ರಾತ್ರಿ ಬಂದಿರೋದ್ರಿಂದ ನಾನು ಇಷ್ಟೇ ತೋರ್ಸೋಕ್ಕಾಗೋದು. ಯಾಕೆಂದರೆ ಲೈಟಿಂಗ್ ಇಲ್ಲ ಅಂತ ಅಷ್ಟು, ಇನ್ನೇನಿಲ್ಲ ಡಿಫ್ರೆನ್ಸ್. ಲೈಟಿಂಗ್ ಇಲ್ಲ ಅಂತ ಅಷ್ಟೇ. ಇಲ್ಲಿ ನೋಡಿ ರೋಡಿಂಗ್ ಇದೆ. ಇಲ್ಲಿ ನೋಡಿ ಇವರು ಪಿಲ್ಲರ್ಗಳು. ಯಾವಾಗಲೂ ಇದೇ ಥರ ಬೆಳಗ್ಗೆಯಿಂದ ರಾತ್ರಿವರೆಗೂ ಗೊತ್ತಿಲ್ಲ, ಮಿಡ್ ನೈಟ್ ಎಷ್ಟೊತ್ತವರೆಗೂ ಈ ಥರ ಸಂಚಾರ ಇರ್ತದೆ ಅಂತ. ತುಂಬ ಸಗದಾಗಿ ಕಟ್ಟಿದ್ದಾರೆ ಬ್ರಿಡ್ಜ್ ಮಾತ್ರ. ಸೊ ಆ ಬ್ರಿಡ್ಜ್ ಫೋಟೋ ತೆಗೋಬೇಕು ಅಂತ ಇಲ್ಲಿ ಒಂದು ಬೋಟಿಂಗ್ ಪಾಯಿಂಟ್ ಬಂದಿದ್ದೀನಿ. ಈ ಬೋಟು ಇಲ್ಲಿಂದ ಆ ಕಡೆಗೆ ದಡಕ್ಕೆ ಸಾಗಿಸುತ್ತೆ, ಆ ಕಡೆ ದಡದಿಂದ ವಾಪಸ್ ಇಲ್ಲಿಗೆ ತಗೊಬರುತ್ತೆ. ಸೊ ಇಲ್ಲೂ ಬೇರೆ ಬೇರೆ ಕಡೆ ಲೋಕಲ್ ಪ್ಲೇಸ್ಗಳಿಗೆ ಹೋಗುತ್ತೆ ಬೋಟು. ಇದು ಗೌರ್ನಮೆಂಟ್ ಅಂಡರ್ಟೇಕಿಂಗು. ಸೊ ಈ ಹೌರಾ ಬ್ರಿಡ್ಜ್ ಕಾಣಿಸ್ತಿದೆಯಾ ಇದು. ಸೊ ಈ ಬ್ರಿಡ್ಜ್ದು ಫೋಟೋ ತಗೊಳ್ಳೋಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಏನಾದ್ರು ಒಂದು ಪ್ಲ್ಯಾನ್ ಮಾಡಬೇಕಲ್ಲ, ಫೋಟೋ ಬರಲಿ ಅಂತ. ಅಟ್ಲೀಸ್ಟ್ ನಿಮಗೂ ತೋರಿಸ್ಬೋದು ಅಂತ ಇಲ್ಲಿ ಬಂದಿದ್ದೀನಿ. ಬೋಟ್ ಹತ್ರ ಬಂದ್ವಿ. ಇದು ಲೋಕಲ್ ಬೋಟು, ಅಂದರೆ ಗೌರ್ಮೆಂಟ್ದು ಇದು. ಅಂದರೆ ಒಬ್ಬೊಬ್ಬರಿಗೆ 6 ರೂಪಾಯಿ. ನಾವು 4 ಜನಕ್ಕೆ 24 ರೂಪಾಯಿ ಕೊಟ್ಬಿಟ್ಟು ಈ ಬೋಟ್ ಹತ್ತಿದ್ವಿ. ಸೊ ಈ ಬ್ರಿಡ್ಜ್ ನೋಡೋದು ಅಂತಲೇ ಬೋಟ್ ಹತ್ತಿದ್ವಿ ನಾವು. ಸೊ ಆ ಬ್ರಿಡ್ಜು ಲೈಟೇ ಹಾಕಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆ ಬ್ರಿಡ್ಜು ಫುಲ್ ಲೈಟ್ ಹಾಕ್ಬಿಟ್ಟಿದ್ರೆ ಮೇಲಿಂದ ಇನ್ನೂ ಅದ್ದೂರಿಯಾಗಿ ಕಾಣಿಸ್ತಾಯಿತ್ತು. ಸೊ ನಾವು ಬಂದಿದ್ದು ಲೇಟ್ ಅಲ್ವಾ, ಹಂಗಾಗಿ ಸೊ ಈ ಒಂದು ವಿಸಿಬಿಲಿಟಿ ಕಾಣಿಸ್ತಾ ಇದೆ. ಸೊ ಹೆವಿ ವೆಹಿಕಲ್ಸ್ ಓಡಾಡ್ತಾ ಇದೆ. ನಿಮ್ಗೆ ಕಾಣಿಸ್ತಾ ಇದೆಯಾ ಅದು? ಇದೇ ಹೌರಾ ಬ್ರಿಡ್ಜ್ ಅಂದರೆ ಕೋಲ್ಕತ್ತಾದಲ್ಲಿ ಫೇಮಸ್ಸು. ಸೊ ಈ ಬೋಟಲ್ಲಿ ನೋಡಿ ನಾವು ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಅಲ್ಲ ಅದು. ಸೊ ಹಿಂಗೆ ಜನಗಳು ಕುಂತಿರ್ತಾರೆ ಆರಾಮಾಗಿ ಇದ್ರೊಳಗಡೆ. ಸೊ ನೋಡೋಣ, ಬೆಳಗ್ಗೆ ಬರೋಣ ಅಂತ ಅನ್ಕೊಂಡಿದ್ದೀನಿ ಬೆಳಕಿದ್ದಾಗ. ಸೊ ಈಗ ಆರಾಮಾಗಿ ರೂಮ್ ಕಡೆ ಪ್ರಯಾಣ ಬಳಸ್ಕೊಂಡು ರೂಮ್ ಮಾಡಬೇಕು.
ಸ್ವಲ್ಪ ದೂರ ಹೋಟೆಲ್ ಹುಡುಕೊಂಬಂದೆ, ಒಂದು 10 ಕಿಲೋಮೀಟ್ರ್ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡು ಬಂದೆ. ಒಂದು ಹೋಟೆಲ್ ಮಾಡಿದೆ ಇಲ್ಲೇ. ಆ್ಯಕ್ಚುಲಿ ನಾನು ಹಿಂದೆ ಹೋಟೆಲ್ ಮಾಡಿದ್ದೀನಿ. 3200 ರೂಪೀಸು. ಸೊ ಸ್ನೇಹಿತರೆಲ್ಲ ಹೋದರು. ನಾನು ಆರಾಮಾಗಿ ಒಂದು 2 ಪ್ಯಾಕ್ ಎಣ್ಣೆ ಹಾಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಅಲ್ಲೇ ಊಟ ಮಾಡ್ಕೊಂಡು ಬರ್ತೀನಿ ವಾಪಸ್ ಅಂತ. ಸೊ ಇವತ್ತು ಆ್ಯಕ್ಚುಲಿ ಏನಂದರೆ ಕತ್ಲೆ ಆಗೋಯ್ತು, ಬೇಗ ಯಾವುದೂ ಪ್ಲೇಸ್ಗಳು ನೋಡೋಕ್ಕಾಗಲಿಲ್ಲ. ಸೊ ಅರ್ಲಿ ಮಾರ್ನಿಂಗ್ ಇನ್ನೊಂದು ಸಲ ಹೊರ ಬ್ರಿಡ್ಜ್ಗೆ ಹೋಗಿ ಅವರ ಬಿಡಿಸಿದ ಜೊತೆ ಫೋಟೋ ತೊಗೊಂಡಿವಿ. ನಿಮಗೂ ವೀಡಿಯೋನ ಒಳ್ಳೆ ಕ್ಲಿಯಾರಿಟಿ ಆಗಿರೋಂಥ ವೀಡಿಯೋನ ತೋರಿಸ್ಬೇಕು ಅಂತ ಆಸೆಯಿಂದ ಇಲ್ಲೇ ಸ್ಟೇ ಆಗಿದ್ದೀನಿ. ಮತ್ತು ಇನ್ನೊಂದು 2-3 ಪ್ಲೇಸ್ಗಳಿದೆ ಇಲ್ಲೇ. ಬಿರ್ಲಾ ಮಂದಿರ ಮತ್ತು ಇನ್ನೊಂದು ಯಾವುದೋ ಕಾಳಿ ಮಾತಾ ಅಂತ ಯಾವುದೋ ಒಂದು ಟೆಂಪಲ್ ಇದೆ. ಸೊ ಒಂದು 2-3 ಪ್ಲೇಸ್ಗಳನ್ನ ನೋಡ್ಕೊಂಡು ಆಮೇಲೆ ಇಲ್ಲಿಂದ ನಾವು ಜಾರ್ಖಂಡ್ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಜೊತೆಗೆ ಇಲ್ಲಿ ಲೋಕಲ್ ಒಂದು ಟ್ರೈನ್ ಓಡಾಡುತ್ತೆ, ಚಿಕ್ಕದು 2 ಬೋಗಿ ಇರೋದು ಎಲೆಕ್ಟ್ರಿಕ್ ಟ್ರೈನು. ಸೊ ಅದರಲ್ಲೂ ಹೋಗೋದಂತ ಅಂದ್ಕೊಂಡಿದ್ದೀನಿ, ಬಟ್ ಕನ್ಫರ್ಮ್ ಇಲ್ಲ. ಸೊ ಆ ಒಂದು ಕನ್ಫರ್ಮೇಷನ್ ಮಾಡಿದ್ರೆ ಅದರಲ್ಲೂ ಹೋಗಿದ್ದು ಬರ್ತೀನಿ. ಇಲ್ಲ ಆದರೆ ನಾವು ಜಾರ್ಖಂಡ್ಗೆ ಪ್ರಯಾಣ ಬೆಳೆಸ್ಬಿಡ್ತೀನಿ. ಯಾಕೆಂದರೆ ಅಲ್ಲಿ ಬಾಬಾ ವೈದ್ಯನಾಥ್ ಟೆಂಪಲ್ ಇದೆ. ಸೊ ಅದು ಜ್ಯೋತಿರ್ಲಿಂಗ. ಸೊ ಆ ಒಂದು ಟೆಂಪಲ್ ವಿಸಿಟ್ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ಡಾರ್ಜಿಲಿಂಗ್ ಹೋಗೋಣ ಅಂತ ನನ್ನ ಪ್ಲ್ಯಾನು. ನೋಡೋಣ ಯಾವುದನ್ನು ಮಾಡೋಕ್ಕಾಗತ್ತೆ, ಯಾವುದನ್ನು ಮಾಡೋಕ್ಕಾಗಲ್ಲ ಅಂತ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಐ ಲವ್ ಯು, ಬಾಯ್. ನಾನು ಈಗ ಹೋಗಿ ಊಟ ಮಾಡ್ಕೊಂಡು ಆರಾಮಾಗಿ ಹೋಟೆಲಲ್ಲಿ ರೆಸ್ಟ್ ಮಾಡಿಬಿಡ್ತೀನಿ. ಗುಡ್ ನೈಟ್. ಯಾರೆಲ್ಲ ಈ ವಿಡಿಯೋ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಹಿಂಗೆ ನಿಮ್ಮ ಸಪೋರ್ಟ್ ಸಿಗ್ತಾ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ನೈಟ್, ಬಾಯ್.